ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ವಾಪಸ್ ಬರ್ತಾರಾ? ಸೊ ಈ ರೀಡಿಂಗ್ ಬಂದು ನೋ ಕಾಂಟ್ಯಾಕ್ಟ್ ಪ್ಲಸ್ ರಿಯೂನಿಯನ್ ರೀಡಿಂಗ್ ಆಗಿರುತ್ತೆ. ಸೊ ನಾವು ಇಲ್ಲಿ ಅವರು ಮತ್ತೆ ನಿಮ್ಮ ಹತ್ರ ಬರ್ತಾರಾ? ಸೊ ಮೌನದಲ್ಲಿ ಇದ್ರು, ಸೈಲೆಂಟ್ ಆಗಿದ್ರು, ಅವರ ನಿಜವಾದ ಫೀಲಿಂಗ್ಸ್ ಏನಿದೆ, ಈ ಅಮಾವಾಸ್ಯೆ ಕಳೆದ ನಂತರ ಏನಾಗ್ತಾ ಇದೆ, ಈ ಅಮಾವಾಸ್ಯೆ ಎನರ್ಜಿ ಏನಿದೆ ಅಂತ ತಿಳ್ಕೊಳ್ಳೋಣ. ಅವರು ಇನ್ನು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರ, ರಿಯೂನಿಯನ್ ಎನರ್ಜಿ ಸ್ಟ್ರಾಂಗ್ ಆಗಿ ಇದೆಯಾ ಅಂತ ನೋಡೋಣ. ಸೊ ಡಿಸ್ಟೆನ್ಸ್ ಅಲ್ಲಿ ಇದ್ರು ಕೂಡ, ಸೈಲೆನ್ಸ್ ಅಲ್ಲಿ ಇದ್ರು ಕೂಡ, ಕನ್ಫ್ಯೂಷನ್ ಅಲ್ಲಿ ಇದ್ರು ಯೂನಿವರ್ಸ್ ನಿಮ್ಮ ಕನೆಕ್ಷನ್ ಗೆ ಕೊಡೋ ಮೆಸೇಜ್ ಏನಿದೆ ಅಂತ ರಿವೀಲ್ ಮಾಡೋಣ. ಈ ರೀಡಿಂಗ್ ರೆಸಿಡೇಟ್ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಸೊ ನೀವು ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗ್ಬೋದು. ಸೊ ನಾನು ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಲೈಕ್ ಆಲ್ಮೋಸ್ಟ್ 1 ಇಯರ್ ಕಂಪ್ಲೀಟ್ ಮಾಡಿರೋದ್ರಿಂದ ಸೊ ನಿಮಗೆ ಸ್ಪೆಷಲ್ ಆಫರ್ ಆಗಿ ₹199 ಟ್ಯಾರೋ ರೀಡಿಂಗ್ ಸೆಷನ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಸೊ ಈ ಮಂತ್ ಎಂಡ್ ವರೆಗೂ ಈ ಆಫರ್ ಇರುತ್ತೆ. ಸೊ ನೀವು ನಿಮಗೆ ಪರ್ಸನಲ್ ಕ್ವೆಶನ್ಸ್ ಏನಾದ್ರೂ ಇದ್ರೆ ನೀವು ದಯವಿಟ್ಟು ನೀವು ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಚಾರ್ಜಸ್ ₹199, 199 ಆಗುತ್ತೆ. ಸೊ ನಾನು ಇಲ್ಲಿ 5 ಕಾರ್ಡ್ಸ್ ನ ಪಿಕ್ ಮಾಡಿದ್ದೀನಿ. ಸೊ ನೀವು 1 ನಿಮಿಷ ಮನ್ಸಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ ನ 3 ಟೈಮ್ಸ್ ನಿಮ್ಮ ಜೊತೆಗೆ ಹೇಳ್ಕೊಂಡು ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಮೊದಲಿಗೆ ನಾವು ಇಲ್ಲಿ ಫಸ್ಟು ಏನು ಅವರ ಕೋರ್ ಎನರ್ಜಿ ಏನಿದೆ ನಿಮ್ಮ ಮತ್ತು ನಿಮ್ಮ ಕನೆಕ್ಷನ್ ಅಲ್ಲಿ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಕೋರ್ ಎನರ್ಜಿ ಅವರ ಮನಸ್ಸಲ್ಲಿ ಏನಾಗ್ತಾ ಇದೆ ಅಂತ ನೋಡೋದಾದ್ರೆ, ಮೊದಲಿಗೆ ಇಲ್ಲಿ ಸ್ಟಾರ್ ಕಾರ್ಡ್ ಬಂದಿದೆ. ಸೊ ಅವರ ಮನ್ಸು, ಅವರ ಹಾರ್ಟ್ ಅಲ್ಲಿ ಸಿಚುವೇಶನ್ ಏನಿದೆ ಅಂದ್ರೆ, ಒಂದು ಹೋಪ್ ಇಟ್ಕೊಂಡಿದ್ದಾರೆ, ಹೀಲಿಂಗ್ ಆಗ್ತಾ ಇದ್ದಾರೆ, ಡಿವೈನ್ ಗೈಡೆನ್ಸ್ ಅವರಿಗೆ ಸಿಗ್ತಾ ಇದೆ. ಇಲ್ಲಿ ಸ್ಟಾರ್ ಕಾರ್ಡ್ ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ, ಸೊ ನಿಮ್ಮ ಕನೆಕ್ಷನ್ ಎನರ್ಜೆಟಿಕ್ ಆಗಿ ಇದೆ. ಸೊ ಇಲ್ಲಿ ಯಾವ್ದನ್ನು ಓವರ್ ಆಗಿ ಕಂಪ್ಲೀಟ್ ಆಗಿ ಎಂಡ್ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಸೋಲ್ ಲೆವೆಲ್ ಬಾಂಡ್ ಜಾಸ್ತಿ ಹೆಚ್ಚಾಗಿ ಇದೆ ಅಂತ ಹೇಳ್ಬೋದು. ಸೊ ಹೀಲಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನಿಮ್ಮ ಪಾರ್ಟ್ನರ್ಗೆ ಅದನ್ನ ಪ್ಲೇಸ್ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವೇನಾದ್ರೂ ವಿಶ್ ಮಾಡಿದ್ರೆ, ಅವ್ರ ಜೊತೆ ಕ್ಲೋಸ್ ಆಗ್ಬೇಕು ಅಂತ ನೀವೇನಾದ್ರೂ ಡಿಸೈರ್ ಪಟ್ಕೊಂಡಿದ್ರೆ ಅವ್ರ ಹಾರ್ಟ್ಗೆ ಖಂಡಿತ ರೀಚ್ ಆಗ್ತಾ ಇದೆ. ಸೊ ಫೇತ್ ಅದು ಅವರು ತುಂಬಾ ಟ್ರಸ್ಟ್ ಮಾಡ್ತಾ ಇದ್ದಾರೆ, ಎಲ್ಲಾ ಥಿಂಗ್ಸ್ ಬೆಟರ್ ಆಗ್ತಾ ಇದೆ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ತುಂಬಾನೇ ಬಿಲೀವ್ ಮಾಡ್ತಾ ಇದ್ದಾರೆ ಈ ಕನೆಕ್ಷನ್ ಅಲ್ಲಿ. ಓಪನ್ ಅಪ್ ಆಗಿಲ್ಲ ಅಂದ್ರೂ ಕೂಡ, ಏನು ಹೇಳ್ಕೊಳಕ್ಕೆ ಆಗಿಲ್ಲ ಅಂದ್ರೂ ಕೂಡ ಸೊ ನಿಮ್ಮನ್ನ ಬಿಟ್ಕೊಡೋದಿಲ್ಲ. ಸೊ ಒಂದು ಹೋಪ್ ನ ಇಟ್ಕೊಂಡಿದ್ದಾರೆ, ಕ್ವೈಟ್ ಆಗಿ ನಿಮ್ಮನ್ನ ಫೀಲ್ ಮಾಡಿ ನಿಮ್ಮನ್ನ ರೀಚ್ ಮಾಡ್ಬೇಕು ಅನ್ನೋದು ಅವರ ಆಸೆ ಆಗಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅವರ ಥಾಟ್ಸ್ ಏನಾಗ್ತಾ ಇದೆ ರಿಟರ್ನ್ ಆಗೋದಿಕ್ಕೆ, ನಿಮ್ಮ ಜೊತೆ ಅವರು ವಾಪಸ್ ಬರೋದಿಕ್ಕೆ ಸೊ ಏನ್ ಥಾಟ್ಸ್ ನ ರನ್ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಇಲ್ಲಿ ನೋಡೋಣ. ಸೊ ಇಲ್ಲಿ ನಿಮ್ಮ ಪರ್ಸನ್ ತುಂಬಾ ಆಕ್ಟಿವ್ ಆಗಿ ಕನ್ಸಿಡರ್ ಮಾಡ್ಕೊಂಡು ನಿಮ್ಮ ಕನೆಕ್ಷನ್ ಅಲ್ಲಿ ಜೊತೆಲಿ ಇರ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವ್ರನ್ನ ಅವರೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ, ನಾನು ಇವಾಗ್ಲೇನೆ ವಾಪಸ್ ಹೋಗ್ಬೇಕಾ, ಇಲ್ಲ ಅವರು ನನ್ನನ್ನ ರೀಚ್ ಆಗ್ಲಿ, ನಿಮ್ ಕಡೆಯಿಂದ ಏನಾದ್ರು ರೆಸ್ಪಾನ್ಸ್ ಬರ್ಲಿ ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅವ್ರು ನಿಮ್ಮನ್ನ ರೀಚ್ ಆಗ್ಬಿಟ್ರೆ ನೀವು ಏನ್ ಅರ್ಥ ಮಾಡ್ಕೊಳ್ತೀರಾ, ಸೊ ಹೇಗೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ, ಏನಾದ್ರೂ ಈಗೋ ಅಡ್ಡ ಬರುತ್ತಾ ಅನ್ನೋದು ಅವರಿಗೆ ಒಂದು ಪ್ರಶ್ನೆ ಆಗಿದೆ. ಸೊ ಇಲ್ಲಾಂದ್ರೆ ನಾನು ರಿಸ್ಕ್ ತಗೊಳ್ಳೋದು ವರ್ತ್ ಇದೆಯಾ, ಅವ್ರನ್ನ ಅವರೇ ಪ್ರಶ್ನೆ ಮಾಡ್ಕೊಳ್ತಾರೆ. ಈ ಕಾರ್ಡ್ ತುಂಬಾನೇ ಕನ್ಫರ್ಮ್ ಮಾಡ್ತಾ ಇದೆ ಇಲ್ಲಿ. ಸೊ ಇಲ್ಲಿ ಖಂಡಿತ ಅವರು ರಿಟರ್ನ್ ಆಗೋದಿಕ್ಕೆ ಅವ್ರ ಮೈಂಡ್ ಅಲ್ಲಿ ಅವರು ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ, ಪ್ಲಾನ್ ಮಾಡ್ತಾ ಇದ್ದಾರೆ ಸೈಲೆನ್ಸ್ ಆಗಿ. ತುಂಬಾ ಪಾಸಿಬಿಲಿಟೀಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ ಫ್ಯೂಚರ್ ಅಲ್ಲಿ ಸೊ ನಿಮ್ಮನ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಅವರ ಲೈಫ್ ಅಲ್ಲಿ ಅಂತ ಅವ್ರು ಅನ್ಕೊಂಡಿದ್ದಾರೆ. ಇಲ್ಲಿ 8 ಆಫ್ ಸ್ವಾರ್ಡ್ಸ್ ನ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಬಿಗ್ಗೆಸ್ಟ್ ಬ್ಲಾಕ್ ಒಂದು ನಿಮ್ಮ ಪಾರ್ಟ್ನರ್ ಗೆ ಕಾಡ್ತಾ ಇದೆ, ಒಂದು ಭಯ ಇದೆ, ಇಲ್ಲಾಂದ್ರೆ ಒಂದು ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಅವರು ಮೆಂಟಲಿ ಟ್ರ್ಯಾಪ್ ಆಗಿದ್ದಾರೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಫಿಯರ್ ಆಫ್ ರಿಜೆಕ್ಷನ್ ಇರ್ಬೋದು, ಇಲ್ಲ ಫಿಯರ್ ಆಫ್ ರಿಪೀಟಿಂಗ್ ಪಾಸ್ಟ್ ಮಿಸ್ಟೇಕ್ಸ್ ಏನಾದ್ರೂ ರಿಪೀಟ್ ಆಗುತ್ತಾ, ಮತ್ತೆ ಮತ್ತೆ ಆನ್ ಅಂಡ್ ಆಫ್ ಆಗುತ್ತಾ ನಿಮ್ಮ ಜೀವನದಲ್ಲಿ. ಸೊ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಆಗುತ್ತಾ ಅನ್ನೋದು ಸ್ವಲ್ಪ ಭಯ ಇದೆ. ಸೊ ಎಮೋಷನಲ್ ಆಗಿನೂ ಯೋಚನೆ ಮಾಡ್ತಾರೆ, ಮತ್ತೆ ಕಂಟ್ರೋಲ್ ಎಲ್ಲಿ ಲೂಸ್ ಮಾಡ್ಕೊಂಡ್ಬಿಡ್ತೀನಿ, ಮತ್ತೆ ಒಂದಾಗಿ ಮತ್ತೆ ಬ್ರೇಕ್ ಆಗುತ್ತಾ ಅನ್ನೋ ಸ್ವಲ್ಪ ಭಯ ಕೂಡ ಇದೆ.
ಬಟ್ ಇದು ಒಂದು ಎಕ್ಸ್ಟರ್ನಲ್ ಬ್ಲಾಕೇಜ್ ಅಲ್ಲ, ಸೆಲ್ಫ್ ಇಂಪೋಸ್ಡ್ ಬ್ಲಾಕೇಜ್ ಅಂತ ಹೇಳ್ಬೋದು. ಅವ್ರನ್ನ ಅವರೇ ಬ್ಲಾಕ್ ಮಾಡ್ಕೊಳ್ತಾ ಇದ್ದಾರೆ. ಓವರ್ ಥಿಂಕ್ ಮಾಡಿ ಅದನ್ನ ಸ್ವಲ್ಪ ಅವರು ಕಂಟ್ರೋಲ್ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಇನ್ ಕೇಸ್ ನಿಮ್ಗೆ ಅಪರ್ಚುನಿಟಿ ಇದ್ರೆ ಅವ್ರ ಜೊತೆ ಮಾತಾಡೋದಕ್ಕೆ, ಸೊ ಕನ್ವಿನ್ಸ್ ಮಾಡ್ಬೋದು ನೀವು. ಏನಕ್ಕಂದ್ರೆ ಇದು ಸೆಲ್ಫ್ ಇಂಪೋಸ್ಡ್ ಕಂಟ್ರೋಲಿಂಗ್ ಆಗಿರೋದ್ರಿಂದ. ಸೊ ಇಲ್ಲಿ ಅವರು ಈ ತರ ಯೋಚನೆ ಮಾಡೋದ್ರಿಂದ ಅವ್ರ ಮೈಂಡ್ ನ ತುಂಬಾ ಫ್ರೋಸನ್ ಆಗಿ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಕಿಂಗ್ ಆಫ್ ಕಪ್ಸ್ ನ ನೀವು ನೋಡ್ತಾ ಇರ್ಬೋದು. ಸೊ ಅವರ ಟ್ರೂ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಅಂತ ನಾವು ನೋಡೋದಾದ್ರೆ, ಇಲ್ಲಿ ಭಯ ಒಂದು ಖಂಡಿತ ಇದೆ. ಸೊ ಇಲ್ಲಿ ಏನು ಅವ್ರಿಗೆ ಟ್ರೂ ಫೀಲಿಂಗ್ಸ್ ಇದೆ ಅಂತ ಅನ್ನೋದಾದ್ರೆ, ತುಂಬಾ ಡೀಪ್ ಆಗಿ, ಮೆಚ್ಯೂರ್ ಆಗಿ, ಜೆನ್ಯೂನ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅನ್ನೋದು ಒಂದು ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಅವರು ಎಮೋಷನಲ್ ಡೆಪ್ತ್ ಆಗಿ ತುಂಬಾ ಲವ್, ಕೇರ್ ನಿಮ್ಮಿಂದ ಹೈಡ್ ಮಾಡ್ಕೊಂಡು ನಿಮ್ಮ ಬಗ್ಗೆ ಕೇರ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗಿಲ್ಲ ಅಂದ್ರೂ ಕೂಡ ಅವರು ಅದನ್ನ ಎಲ್ಲ ತುಂಬಾ ಆ ನಿಮ್ಮ ಪರ್ಸನ್ ತುಂಬಾ ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಅವರು ನಿಮ್ಮನ್ನ ಸೈಲೆಂಟ್ ಆಗಿ ದೂರದಿಂದನೇ ತುಂಬಾನೇ ಪ್ರೀತಿಸ್ತಾರೆ. ತುಂಬಾ ಡೀಪ್ ಆಗಿ ನಿಮ್ಮನ್ನ ಇಷ್ಟಪಡ್ತಾರೆ. ಸೊ ನಿಮ್ಮ ಎಮೋಷನಲ್ ಸ್ಟೆಬಿಲಿಟಿನ ಅವರು ಸರಿ ಮಾಡ್ಬೇಕು ಅನ್ನೋದು ಅವರ ಇಚ್ಛೆ ಆಗಿದೆ. ತುಂಬಾನೇ ನಿಮ್ಮ ಬಗ್ಗೆ ಕೇರ್ ಮಾಡ್ತಾ ಇದ್ದಾರೆ. ಆದ್ರೆ ನಿಮ್ಮನ್ನ ಏನು ಎಕ್ಸ್‌ಪ್ರೆಸ್ ಮಾಡ್ಕೊಳ್ಳದೇ ಇರೋಂಥ ಸ್ಥಿತಿಯಲ್ಲಿ ಇರ್ಬೋದು ಅವರು. ಬಟ್ ಅವ್ರ ಮನ್ಸು ಯಾವಾಗ್ಲೂ ನಿಮ್ಮ ಜೊತೆ ಕನೆಕ್ಟ್ ಆಗಿರುತ್ತೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಲಾಸ್ಟ್ ನೀವು ನೋಡ್ತಾ ಇರ್ಬೋದು 5 ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ಇಲ್ಲಿ ಮೊದಲಿಗೆ ನೀವು ನೋಡ್ಬೋದು ಸ್ಟಾರ್ ಬಂದಿದೆ. ಇಲ್ಲಿ ಲಾಸ್ಟ್ ನೋಡಿದ್ರೆ 5 ಆಫ್ ಸ್ವಾರ್ಡ್ಸ್ ಬಂದಿದೆ. ತುಂಬಾ ಇನ್ನರ್ ಕಾನ್ಫ್ಲಿಕ್ಟ್ ನಿಮ್ಮ ಪಾರ್ಟ್ನರ್‌ಗೆ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ಏನ್ ಇನ್ನರ್ ಕಾನ್ಫ್ಲಿಕ್ಟ್ ಏನಾಗ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಸೊ ಇಲ್ಲಿ ತುಂಬಾನೇ ಈಗೋ ಇರ್ಬೋದು, ಪ್ರೈಡ್ ಇರ್ಬೋದು, ಇಲ್ಲ ಪಾಸ್ಟ್ ಆರ್ಗ್ಯುಮೆಂಟ್ಸ್ ಇರ್ಬೋದು, ಇಲ್ಲ ಅಂದ್ರೆ ನಿಮ್ಮನ್ನ ಕಳ್ಕೊಂಡ್ಬಿಡ್ತೀನಿ ಅದು ಎಮೋಷನಲಿ ಇರ್ಬೋದು, ಇಲ್ಲ ನೀನ್ ತಪ್ಪು ಮಾಡಿದ್ದು ನೀನ್ ವಾಪಸ್ ಬಾ, ಇಲ್ಲ ಬ್ಲೇಮ್ ಗೇಮ್ಸ್ ಆಡೋ ತರ, ಇಲ್ಲಾಂದ್ರೆ ಏನಾದ್ರು ಮತ್ತೆ ಹಳೇದು ಮಿಸ್ಟೇಕ್ಸ್ ನ ಮತ್ತೆ ಮತ್ತೆ ಕೆದಕೋದು, ಈ ತರದ್ದೆಲ್ಲ ಅವ್ರಿಗೆ ಇನ್ನರ್ ಕಾನ್ಫ್ಲಿಕ್ಟ್ ಆಗ್ತಾ ಇರುತ್ತೆ. ಸ್ವಲ್ಪ ಟೈಮ್ ಅದ್ರ ಬಗ್ಗೆ ಥಿಂಕ್ ಮಾಡ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಮತ್ತೆ ಹೇಗ್ ಮಾಡೋದು ಹರ್ಟ್ ಆದ್ರೆ ಅನ್ನೋದು ಒಂದು ಯೋಚನೆ, ಇಲ್ಲ ನಾನೇನಾದ್ರೂ ತಪ್ಪು ಮಾಡ್ಬಿಟ್ರೆ ಏನಪ್ಪಾ ಅನ್ನೋದು ಇನ್ನೊಂದ್ ಕಡೆ ಯೋಚನೆ ಆಗಿದೆ. ಸ್ವಲ್ಪ ಈಗೋ ಬ್ಯಾಟಲ್ಸ್ ಇಲ್ಲಿದೆ, ಅದು ರಿಲೀಸ್ ಆಗ್ಬೇಕಾಗಿದೆ. ಅವಾಗ ಖಂಡಿತ ರಿಯೂನಿಯನ್ ಪಾಸಿಬಿಲಿಟಿ ಇದೆ. ಸ್ಮೂತ್ ಆಗಿ ಅದು ರಿಯೂನಿಯನ್ ಆಗುತ್ತೆ ಅನ್ನೋದು ಬಂದಿದೆ. ಫೈನಲ್ ಆನ್ಸರ್ ಈ ರೀಡಿಂಗ್ ಅಲ್ಲಿ ಫೈನಲ್ ಆನ್ಸರ್ ನಮ್ಮ ಕ್ವೆಶನ್‌ಗೆ, ಸೊ ಅವರು ಮತ್ತೆ ವಾಪಸ್ ಬರ್ತಾರಾ ನನ್ನ ಪಾರ್ಟ್ನರ್ ಅಂತ ನಾವು ಇವತ್ತು ಟಾಪಿಕ್ ಆಗಿತ್ತು. ಇಲ್ಲಿ ಎನರ್ಜೀಸ್ ನ ರೀಡ್ ಮಾಡಿದೀವಿ. ಇದು ಒಂದು ಎಸ್ ಅಂತಾನೆ ಹೇಳ್ಬೋದು. ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿದೆ. ಪೊಟೆನ್ಷಿಯಲ್ ಇದೆ ರಿಟರ್ನ್ ಆಗ್ತಾರೆ ಅಂತ. ಬಟ್ ಇಲ್ಲಿ ಅವರು ಇನ್ನರ್ ಸ್ಟ್ರಗಲ್ಸ್ ಅವ್ರನ್ನೇ ಸೆಲ್ಫ್ ಇಂಪೋಸ್ ಮಾಡ್ಕೊಂಡು ಇನ್ನರ್ ಸ್ಟ್ರಗಲ್ಸ್ ಏನಿದೆ ಅದರಿಂದ ಆಚೆ ಬರೋವರೆಗೂ ಅವರಿಗೆ ಸ್ವಲ್ಪ ರಿಟರ್ನ್ ಆಗೋದು ಕಷ್ಟ ಇದೆ. ಸೊ ಇಲ್ಲಿ ನೀವು ನೋಡ್ದಂಗೆ ಸ್ಟಾರ್ ಕಾರ್ಡಿಂದ ಹೋಪ್ ಅಂಡ್ ಫೀಲಿಂಗ್ ತುಂಬಾನೇ ಲೈವ್ ಆಗಿದ್ದಾರೆ ಅವರು. ನಿಜವಾಗ್ಲೂ ಪ್ರತಿ ಕ್ಷಣನೂ ನಿಮ್ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ, ಹೀಲ್ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಸೆಕೆಂಡ್ ಗಾಡಿಲಿ ನೋಡ್ತಾ ಇರ್ಬೋದು 2 ಆಫ್ ವಾಂಡ್ಸ್ ನ ನೀವು ನೋಡ್ತಾ ಇದ್ದೀರಾ. ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಜೀವನದಲ್ಲಿ ಮತ್ತೆ ತಗೋಬೇಕು ಅಂತ. ಸೊ ಇಲ್ಲಿ 8 ಆಫ್ ಸ್ವಾರ್ಡ್ಸ್ ಇಂದ ತುಂಬಾ ಫಿಯರ್ ಇಂದ ಅವರು ಆಕ್ಷನ್ಸ್ ಡಿಲೇ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಇಂದ ಅವರ ಲವ್ ಇಂದ ಎಕ್ಸಿಸ್ಟ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ 5 ಆಫ್ ಸ್ವಾರ್ಡ್ಸ್ ಅಲ್ಲಿ ನೋಡಿದ್ರೆ ಈಗೋ ಮತ್ತೆ ಪಾಸ್ಟ್ ಕಾನ್ಫ್ಲಿಕ್ಟ್ ಏನು ಇತ್ತು ನಿಮ್ಮಿಬ್ಬರ ಮಧ್ಯೆ ಅದು ಹೀಲ್ ಆಗ್ಬೇಕಾಗಿದೆ ಇನ್ನ ಸ್ವಲ್ಪ. ಅದ್ರ ನಂತರ ಖಂಡಿತ ರಿಯೂನಿಯನ್ ಆಗುತ್ತೆ. ಅದು ಅವರು ವಿಲ್ಲಿಂಗ್ನೆಸ್ ಎಷ್ಟು ಲೆಟ್ ಗೋ ಮಾಡ್ತಾರೆ, ಅವರ ಭಯನಾಗಿರ್ಬೋದು, ಅವರ ಪ್ರೈಡ್ ಆಗಿರ್ಬೋದು, ಅವರ ಈಗೋನಾಗಿರ್ಬೋದು, ಅದ್ರ ಮೇಲೆ ನಿಂತಿದೆ. ಸೊ ನಿಮಗೆ ಯೂನಿವರ್ಸ್ ಕಡೆಯಿಂದ ರಿಯೂನಿಯನ್ ಮೆಸೇಜ್ ಅಂತ ನಾವು ಇಲ್ಲಿ ನೋಡೋದಾದ್ರೆ, ಅವರ ಈಗೋ ಸಾಫನ್ ಆಗಿ ಎಮೋಷನ್ಸ್ ನ ಲೀಡ್ ಮಾಡಿದ್ರೆ ಖಂಡಿತ ಕಮ್ಯುನಿಕೇಶನ್ ಕೂಡ ಆಗುತ್ತೆ. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಾಗುತ್ತೆ. ಡಿವೈನ್ ಟೈಮಿಂಗ್ ಅಲ್ಲಿ ಇದು ವರ್ಕ್ ಆಗ್ತಾ ಇದೆ. ಸೊ ಪೇಶನ್ಸ್ ಇಸ್ ದ ಕೀ ಅಂತ ಹೇಳ್ತೀನಿ. ನೀವು ಪೇಶನ್ಸ್ ಇಂದ ಇದ್ರೆ ಖಂಡಿತ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಲಾಂಗ್ ಟರ್ಮ್ ಅಲ್ಲಿ ರನ್ ಆಗ್ತಾರೆ ಅಂತ ಹೇಳ್ತಾ ಈ ರೀಡಿಂಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸ್ಪೆಷಲ್ ಆಫರ್ ಈ ಮಂತ್ ಎಂಡ್ ವರ್ಗೂ ಇರುತ್ತೆ. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕಾಗಿದ್ರೆ ದಯವಿಟ್ಟು ನೀವು ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗ್ಬೋದು. ಚಾರ್ಜಸ್ 199 ರುಪೀಸ್ ಆಗಿರುತ್ತೆ. ಒಂದು ಕ್ವೆಶನ್ ಮಾತ್ರ ನೀವು ಕೇಳ್ಬೋದು ಅಂತ ಹೇಳ್ತಾ ಈ ರೀಡಿಂಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ.